ಹಾಯ್ ಗಾಯ್ಸ್, ವೆಲ್ಕಮ್ ಟು ರೀರೂಸ್ ಕಿಚನ್. ಇವತ್ತು ನಾನು 1 ಇಯರ್ ಬೇಬಿಗೆ ಯಾವ ರೀತಿ ಕಿಚಡಿ ಮಾಡಿಕೊಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ, ಇಷ್ಟು ಅಮೌಂಟಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, ಅಕ್ಕಿ ತೊಗೊಂಡಿದ್ದೀನಿ, ಹೆಸರುಬೇಳೆ ತೊಗೊಂಡಿದ್ದೀನಿ, ಹಾಗೂ ಇದೇನಪ್ಪ ಅಂದರೆ ಇದು ಗೋಧಿ ನುಚ್ಚು, ನೋಡ್ತಿದ್ದೀರಲ್ಲ, ಗೋಧಿ ನುಚ್ಚು ಪಾಯಸಕ್ಕೆ ಯೂಸ್ ಮಾಡ್ತೀವಲ್ಲ ಅದು. ಫಸ್ಟಿಗೆ ಏನು ಮಾಡಬೇಕಪ್ಪ ಅಂದರೆ ಇದೆಲ್ಲ ಬೇಳೆನ ತೊಳೆದಿಟ್ಕೊಳ್ಳೋಣ. ಒಂದು ಕಂಟೈನರ್ಗೆ ಹಾಕ್ಕೊಂಡ್ಬಿಡವ. ನೋಡ್ತಿದ್ದೀರಲ್ಲ, ಸೊ ಈಗ ನಾನು ಇದನ್ನ ವಾಶ್ ಮಾಡ್ಕೊತೀನಿ. ಈಗ ನಾನು ಈ ಬೇಳೆ ಅಕ್ಕಿ ಎಲ್ಲದನ್ನು 1.5 hour ಏನು ಮಾಡ್ತೀನಿ, ಚೆನ್ನಾಗಿ ನೆನೆಸ್ಕೊಳ್ತೀನಿ. ಜಸ್ಟ್ ಬಿಕಾಸ್ ಪಾಪು ಚಿಕ್ಕದಲ್ವಾ, ಸೊ ಚೆನ್ನಾಗಿ ಮೆತ್ತಗಿದ್ರೆ ಆರಾಮಾಗಿ ನಾವು ತಿನ್ನಿಸ್ಬೋದು. ಹಾಗಾಗಿ ಇದು 1/2 hour ಕಂಪ್ಲೀಟಾಗಿ ಏನಾಗಲಿ ನೆನೆಲಿ. ಓಕೆ, ನೋಡ್ತಾ ಇದ್ದೀರಲ್ಲ, ಈ ಕಿಚಡಿಗೆ ನಾನು 1 ಆನಿಯನ್ ತೊಗೊಂಡಿದ್ದೀನಿ, 2 ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ತರಕಾರಿ ನಿಮ್ಗೆ ಏನು ಇಷ್ಟನೋ ಅದು ಹಾಕ್ಕೊಳ್ಳಿ. ಆಲೂಗಡ್ಡೆ ಮತ್ತು ಬಟಾಣಿ ತೊಗೊಂಡಿದ್ದೀನಿ, ಯಾಕಂದರೆ ಆಲೂಗಡ್ಡೆ ಚೆನ್ನಾಗಿ ವೆಯ್ಟ್ ಗೇನಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಆಮೇಲೆ 2 ಏಲಕ್ಕಿ, 2 ಲವಂಗ ಕೂಡ ನಾನು ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ನಾನು 2 ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ. 2 ಸ್ಪೂನು ಎಷ್ಟಾದರೂ ಹಾಕ್ಕೋಬೋದು, ಬಿಕಾಸ್ ವೆಯ್ಟ್ ಗೇನಿಂಗಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ತುಪ್ಪ ಚೆನ್ನಾಗಿ ಕಾಯಲಿ. ಸೊ ತುಪ್ಪ ಕಾದ್ಮೇಲೆ ನಾನು ಏನು ಯೂಸ್ ಮಾಡ್ತಿದ್ದೀನಿ ಅಂದರೆ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕಿದ್ಮೇಲೆ ಪಾಪು ಸಾಫ್ಟ್ ಮಾಡ್ತಾ ಇದ್ದಾನೆ, ಎದ್ದಿದ್ದಾನೆ. ಸೊ 2 ಲವಂಗ, 2 ಏಲಕ್ಕಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಏನಕ್ಕೆ ಹಾಕಬೇಕು ಅಂದರೆ ಸಖತ್ತಾಗಿ ಸ್ಮೆಲ್ಲು, ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಈಗ ಆನಿಯನ್ ಹಾಕ್ತಾ ಇದ್ದೀನಿ, ನೋಡ್ತಿದ್ದೀರಲ್ಲ. ಆನಿಯನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆದಮೇಲೆ ಟೊಮ್ಯಾಟೊ ಮತ್ತು ವೆಜಿಟೇಬಲ್ 2 ಕೂಡ ಆ್ಯಡ್ ಮಾಡ್ತೀನಿ. ನೋಡ್ತಿದ್ದೀರಲ್ಲ, ಆನಿಯನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಓಕೆ, ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಆಲೂಗಡ್ಡೆ ಹಾಗೂ ಬಟಾಣಿನ ಹಾಕ್ತಾ ಇದ್ದೀನಿ. ಇವಾಗ ನಾನು ಪಾಪುಗೆ ಎತ್ಕೊಂಡು ಕುಕ್ ಮಾಡ್ತಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಬೆಳೆಸಿದೆ. ನೋಡಿ, ಈಗ ಚೆನ್ನಾಗಿ ತರಕಾರಿ ಎಲ್ಲ ಚೆನ್ನಾಗಿ ಬೇಯಲಿ. ಆಲೂಗಡ್ಡೆ, ಬಟಾಣಿ, ಅಥವಾ ನಿಮಗೆ ಕ್ಯಾರೆಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೀಟ್ರೂಟ್ ಕೂಡ ಹಾಕ್ಬೋದು. ಇದರಲ್ಲಿ ಎಲ್ಲ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದು. ಬಟ್ ಪೊಟ್ಯಾಟೊ, ಆಲೂಗಡ್ಡೆ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ವೆಯ್ಟ್ ಗೇನಿಂಗಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಚೆನ್ನಾಗಿದು ಕುಕ್ ಆಗಲಿ. ನಾನೀಗ ಏನು ಮಾಡ್ತೀನಿ, ಇದಕ್ಕೆ ಮೇಲ್ಗಡೆ ಮುಚ್ಚಿಬಿಡ್ತೀನಿ ಪ್ಲೇಟ್ನ. ಓಕೆ, ಕರೆಕ್ಟಾಗಿ ಆಗಲಿ. ಆಲೂಗಡ್ಡೆ ಕೂಡ ಬಂದಿದೆ. ಸೊ ಈಗ ಲಾಸ್ಟ್ ಟೊಮೆಟೊ ಹಾಕೋಣ. ಸ್ವಲ್ಪ ಸಾಲ್ಟ್ ಕೂಡ ಹಾಕೋಣ. ಬಿಕಾಸ್ ಪಾಪು 1 year ಪ್ಲಸ್ ಆಲ್ರೆಡಿ 1 year ಆಗಿದೆ ಅವರಿಗೆ. ಸೊ ನಾನು ಅವನಿಗೆ ಸಾಲ್ಟ್ ಕೂಡ ಕೊಡ್ತೇನೆ. ಇಲ್ಲ ಅಂದರೆ ಅವ್ನು ತಿನ್ನೋದೇ ಇಲ್ಲ ಸಾಲ್ಟ್ ಹಾಕಿದೆ ಅಂತ. ನಾನು ಇಷ್ಟು ಸಾಲ್ಟ್ ಹಾಕ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಟೊಮ್ಯಾಟೋಸ್ ಎಲ್ಲ ಕುಕ್ ಆಗ್ತಾ ಇದೆ. ಈಗ ನೋಡಿ, ಇದು ಖಾರ ಪುಡಿ ಇಷ್ಟು ಅಮೌಂಟ್, ಯಾಕಂದರೆ 1 year ಆಲ್ರೆಡಿ ಬೇಬಿಗೆ ಆಗಿದೆ ಅಂದರೆ ಇದೆಲ್ಲ ಕೊಡಬೇಕು. ಇದು ಅರಿಶಿನ ಹಾಗೂ ಇಷ್ಟು ಸಾಂಬಾರು ಪುಡಿ ಅಂದರೆ ನೀವು ಸಾಂಬಾರ್ಗೆಲ್ಲ ಯೂಸ್ ಮಾಡ್ತೀರಲ್ಲ ಅದೇ ಪೌಡರ್ನೇ ನಾನು ಯೂಸ್ ಮಾಡ್ತಾ ಇರೋದು. ಇದು ಹೋಮ್ ಮೇಡ್ ಸಾಂಬಾರ್ ಪೌಡರ್. ಓಕೆ, ಇದೆಲ್ಲದನ್ನೂ ಒಂದೇ ಸಲ ಇದ್ರೊಳಗಡೆ ಹಾಕ್ಕೊಂಡೆ ನಾನು ಕಿಚಡಿ ಒಳಗಡೆ. ಬಿಕಾಸ್ ಇದೆಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ, ಹಾಗೂ ಪಾಪು ಕೂಡ ಇಷ್ಟಪಟ್ಟು ತಿನ್ನತ್ತೆ. ನಾನು ಫಸ್ಟೆಲ್ಲ ಕೊಡ್ತಾಯಿದ್ದೆ ಅವನಿಗೆ, 1 yearಗಿಂತ ಮುಂಚೆ ಎಲ್ಲ ಸಪ್ಪೆ ಇರುವಂಥ ಆಹಾರನೇ ಕೊಡ್ತಾಯಿದ್ದೆ. ಬಟ್ ಈಗ ಅವ್ನು ಇಷ್ಟಪಡಲ್ಲ. ದಟ್ಸ್ ವೈ ಇದೆಲ್ಲ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಸಾಲ ಎಲ್ಲ ಹಸಿ ವಾಸನೆ ಹೋಗಲಿ, ಅಲ್ಲಿವರೆಗೂ ನಾನು ಮತ್ತೆ ಪ್ಲೇಟ್ನ ಮುಚ್ಚಿಬಿಡ್ತೀನಿ. ಇದೊಂದು 5 minutes. ಟೊಮ್ಯಾಟೋಸು, ವೆಜ್ಜೀಸು ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಟೊಮ್ಯಾಟೊ ಇನ್ನೊಂದು ಸ್ವಲ್ಪ ಆಗಬೇಕು.
2 ಮಿನಿಟ್ಸ್ ಆಯ್ತಲ್ವಾ, ಇನ್ನೊಂದು ಸ್ವಲ್ಪ ಟೊಮ್ಯಾಟೋಸ್ ಎಲ್ಲ ಜೊತೆಗೆ ಚೆನ್ನಾಗಿ ಕುಕ್ ಆಗಲಿ. ಚೆನ್ನಾಗಿ ಬೆಂದರೆ ಹೇಗಾಗುತ್ತೆ ಅಂದರೆ ಚೆನ್ನಾಗಿರುತ್ತೆ ಟೇಸ್ಟ್, ಮಗು ಕೂಡ ಇಷ್ಟಪಡುತ್ತೆ. ಏಲಕ್ಕಿ ಏನಕ್ಕೆ ನಾನು ಯೂಸ್ ಮಾಡ್ತಿದ್ದೀನಿ ಅಂದರೆ, ನೀವು ಹಾಕ್ಬಿಟ್ಟು ನೋಡಿ, ಕಿಚಡಿಯಲ್ಲಿ ಏಲಕ್ಕಿ ಹಾಕೋದ್ರಿಂದ ಕಿಚಡಿಯ ಒಂದು ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಘಮ ಅಂದರೆ, ಈವನ್ ನಮಗೂ ಕೂಡ ತಿನ್ನಬೇಕು ಅನ್ನೋಷ್ಟು ಇಷ್ಟ ಆಗುತ್ತೆ. ಹಾಗೂ ಮಗು ಇಷ್ಟಪಟ್ಟು ತಿಂದರೆ ಅಫ್ಕೋರ್ಸ್ ನಾವು ಮತ್ತೆ ಮತ್ತೆ ಮಾಡಿ ಕೊಡ್ಬೋದು. ಆ್ಯಂಡ್ ಅದ್ರದ್ದು ವೆಯ್ಟ್ ಗೇನ್ ಕೂಡ ಚೆನ್ನಾಗಾಗುತ್ತೆ. ಸೊ ಇದರಲ್ಲಿ ಏಲಕ್ಕಿ ಜೊತೆಗೆ ಗೋಧಿ ನುಚ್ಚು ಹೋಗುತ್ತಲ್ವ, ಒಂಥರ ಆ ಘಮ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ಟೊಮ್ಯಾಟೋಸ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಅಂತ ಅನ್ಕೋತೀನಿ ನಾನು. ಇಫ್ ನಾಟ್ ಇದು ಚೆನ್ನಾಗಿ ವಿಸಲ್ ಬರುತ್ತಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ನೋಡ್ತಾ ಇದ್ದೀರಾ ನೀವು, ಚೆನ್ನಾಗಿ ಅದು ಆಗ್ತಾ ಇದೆ. ಈಗ ನಾನು ಏನು ಮಾಡ್ತೀನಿ, ನೆನೆಸಿಟ್ಟಿರೋ ಬೇಳೆದಲ್ಲಿ ನೀರೆಲ್ಲ ತೆಗೆದ್ಬಿಟ್ಟು ಈಗ ಇದ್ರೊಳಗಡೆ ಕಿಚಡಿ ಒಳಗಡೆ ಹಾಕ್ಕೋತೀನಿ. ನೋಡಿ ಎಲ್ಲ ಕಂಪ್ಲೀಟಾಗಿ ಇದ್ರಲ್ಲಿ ಹಾಕಬೇಕು. ಹಾಕಿ ಈ ಅಕ್ಕಿ ಮತ್ತೆ ಬೇಳೆ ಏನಿದೆ ಅಲ್ವಾ, ಅಕ್ಕಿ ಹಾಗೂ ಬೇಳೆ ಏನಿದೆ ಅಲ್ವಾ, ಇದು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಮತ್ತೆ ಮಸಾಲದಲ್ಲಿ ರೋಸ್ಟ್ ಆಗಬೇಕು. ಅವಾಗೇ ಇರೋದು ಕಿಚಡಿಯಲ್ಲಿ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಸೊ ಓಕೆ, ಇದು ಬೇಳೆ ಅದೆಲ್ಲ ಏನಾಗಲಿ ಸ್ವಲ್ಪ ಹೊತ್ತು ರೋಸ್ಟ್ ಆಗಲಿ. ರೋಸ್ಟ್ ಮೀನ್ಸ್ ಅದು ಅದ್ರ ಜೊತೆ ಮಿಕ್ಸ್ ಅಪ್ ಆಗಲಿ ನೀಟಾಗಿ. ಒಂದು 2 ಮಿನಿಟ್ಸ್ ಇದನ್ನ ಕ್ಲೋಸ್ ಮಾಡಿ. ಓಕೆ, ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ತುಪ್ಪದಲ್ಲಿ ಮತ್ತೆ ಎಲ್ಲ ಮಸಾಲದಲ್ಲಿ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಈ ಒಂದು ಗ್ಲಾಸಲ್ಲಿ ನಾನು 2.5 ಅಷ್ಟು ನೀರು ಹಾಕ್ತೀನಿ ಈಗ ಕಿಚಡಿಗೆ. ನೋಡ್ತಿದ್ದೀರಲ್ಲ ಈ ಥರ 2ನೇ ಗ್ಲಾಸು ನೋಡಿ ಕಂಪ್ಲೀಟಾಗಿ ಎಷ್ಟು ನಮಗೆ ಮೆತ್ತಗೆ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನಾನು ಈ ಲೋಟದಲ್ಲಿ 2.5 ಲೋಟದಷ್ಟು ನೀರು ಹಾಕಿದ್ದೀನಿ. ಚೆನ್ನಾಗಿ ಕುದಿಯುತ್ತೆ. ಫುಲ್ ಫ್ಲೇಮ್ ಇಟ್ಟಿದ್ದೀನಿ ನಾನೀಗ ಇದ್ರದ್ದು. ಇವಾಗ ನಾನು ಇದನ್ನ ಕುಕ್ಕರ್ನ ಕ್ಲೋಸ್ ಮಾಡ್ಕೊತೀನಿ. ಕ್ಲೋಸ್ ಮಾಡಿಕೊಂಡು ವಿಸಿಲ್ ಹಾಕ್ಕೊಂಡ್ಬಿಡೋಣ. ಆ್ಯಂಡ್ ಇದು ಎಷ್ಟು ವಿಸಲ್ ಬರಬೇಕು ಅಂದರೆ, ನೀರಿದೆ ಅಲ್ವಾ, ನೀರಿದೆ ಮತ್ತು ಬೇಳೆ ಎಲ್ಲ ಬೇಯಬೇಕಲ್ವ, ಹಾಗಾಗಿ ಇದು ಒಂದು 10 ವಿಸಲ್. ಯಾಕಂದರೆ ನಾನು ನೀರು ಜಾಸ್ತಿ ಹಾಕಿದ್ದೀನಿ. ನೀವು ನೀರು ಎಷ್ಟು ಹಾಕಿದ್ದೀರಾ ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಎಷ್ಟು ವಿಸಲ್ ಬರಬೇಕು ಅಂತ ನೋಡಿ. ಇವಾಗ ನಂದು ಇದು 10 ವಿಸಲ್ ಬಂದರೆ ಆಗೋಗುತ್ತೆ. ನೋಡಿ ವಿಸಲ್ ಬರ್ತಾ ಇದೆ ಆಲ್ರೆಡಿ. ಈ ಥರ ಒಂದು 10 ವಿಸಲ್ ಆಗೋದ್ವಿ. ಆಮೇಲೆ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಓಪನ್ ಮಾಡೋಣ. ಈಗ ಒಂದು 4 ವಿಸಲ್ಸ್ ಆಗಿದೆ. ಇನ್ನೊಂದು 6 ಬರಲಿ, ಆದಮೇಲೆ ಆಫ್ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡ್ತಾ ಇದ್ದೀರಲ್ವಾ, ಕಂಪ್ಲೀಟ್ ಒಂದು 10 ವಿಸಲ್ಸ್ ಆಗಿದೆ. ಪ್ರೆಷರ್ ಕೂಡ ಹೋಗಿದೆ ನೋಡಿ, ಪ್ರೆಷರ್ ಕೂಡ ಹೋಗಿದೆ. ಸೊ ಫುಲ್ ಪ್ರೆಷರ್ ಹೋಗ್ಬೇಕಿದು, ಆಮೇಲೆ ನೀರೆಲ್ಲ ಚೆನ್ನಾಗಿ ಹೋಗಿರ್ಬೇಕು ಅಲ್ಲಿವರೆಗೂ. ನೋಡಿ ಈಗ ಕಿಚಡಿ ರೆಡಿ ಆಗಿದೆ. ಇದು ಸ್ವಲ್ಪ ನೀರೇ ಇದೆ. ಬೇಕು ಅಂದರೆ ನೀವು ನಂಗೆ ಇಲ್ಲ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು, ಅಥವಾ ಈ ಥರ ಮೆತ್ತಗಿದ್ರೆ ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಮಗು ಆರಾಮಾಗಿ ನುಂಗ್ಬೋದು ಇದನ್ನ. ಯಾಕಂದರೆ ಇನ್ನೂ ಹಲ್ಲು ಕೂಡ ಬಂದಿರಲ್ವಲ್ಲ, ಸೊ ಅದಕ್ಕೆ. ನೋಡ್ತಿದ್ದೀರಲ್ಲ ಎಲ್ಲ ಕಂಪ್ಲೀಟ್ಲಿ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಈಗ ಪಾಪುಗೆ ತಿನ್ನಿಸ್ಕೊಳ್ಳೋಣ. ನಾನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಒಂದು ಬೌಲ್ಗೆ. ಓಕೆ, ನೀವು ಸ್ಮ್ಯಾಶ್ ಮಾಡಿದ್ರೆ ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಬೌಲ್ಗೆ ಹಾಕ್ಕೊಳ್ಳಿ. ಬಿಕಾಸ್ ಅವ್ನಿಗೆ ಆಲ್ರೆಡಿ 1 year 2 months ಆಗಿರೋದ್ರಿಂದ ನಾನು ಹೀಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅವನಿಗೆ. ನಾನು ತಿನ್ನಿಸ್ಬೇಕಾದ್ರೆ ಕೈಯಲ್ಲೇ ಮೆತ್ತಗೆ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ, ಈಗ ಅವನಿಗೆ ತಿನ್ನಿಸೋಣ. ನೋಡ್ತಾ ಇದ್ದೀರಲ್ವಾ, ಕಿಚಡಿ ಕಂಪ್ಲೀಟಾಗಿ ರೆಡಿ ಆಗಿದೆ. ಇವಾಗ ಪಾಪುಗೆ ಕಿಚಡಿ ತಿನ್ನಿಸ್ತೀನಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರೀರೂಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.